ಹರಾಮಿ ನಮ್ಮೂರಿಗೆ ಬಂದು ನನಗೆ ಚಳ್ಳಿ ಹಣ್ಣು ತಿನ್ನಿಸ್ತಾಳ. ತಲಾಟೆ ಮಾಡಿದ್ರೆ ಬೆಂಗಳೂರಿಗೆ ಅವಳು ಹೆಣ ಹೋಗುತ್ತೆ ಅಂತ ಹೇಳಿದ್ದೆ. ಇನ್ನು ಅವಳು ಹೆಣನೂ ಹೋಗ್ಬಾರ್ದು. ಏಯ್, ಆ ಹುಡುಗಿ ಶಿವಣ್ಣ ಲಾಜಲ್ಲಿ ಇರ್ತಾಳೆ, ಸುಟ್ಟಾಕ್ರೋ. ಸಮಾಧಾನ ಸಮಾಧಾನ, ಯಾಕೆ ಸಿಟ್ಟಾಗ್ತೀರಿ? ಆ ಹುಡುಗಿ ವಾಪಸ್ ಬಂದಿದ್ದಾಳಲ್ಲ, ನಿಮ್ಮ ಕೆಲಸ ಮುಂದುವರಿಸಿ, ನಾನಿದ್ದೀನಿ. ಇಲ್ಲ ಇನ್ಸ್ಪೆಕ್ಟ್ರೆ, ಅವ್ಳಿಗೊಂದು ಪಾಠ ಕಲಿಸ್ಲೇಬೇಕು. ಬೇಡ ಬೇಡ, ತೊಂದರೆ ಆಗುತ್ತೆ. ಇದು ಮೊದಲಿನ ಕಾಲ ಅಲ್ಲ ಮುಕ್ತೇಶ್ವರೇ, ಅವಳು ಪ್ರೆಸ್ನೋಳು. ಆ ಹುಡುಗಿಗೆ ತೊಂದರೆ ಆದರೆ ನಾನು ಕೆಲಸ ಕಳ್ಕೊತೀನಿ, ನೀವು ಜೈಲು ಸೇರ್ಕೋತೀರಿ. ಮುಂದೆ ನಾವು ಕದ್ದು ಮುಚ್ಚಿ ಕೂಡ ಈ ದೇವ್ರ ಸೇವೆ ಮಾಡೋ ಹಾಗಿಲ್ಲ. ಈಗ ನಾವು ಮಾಡ್ತಿರೋ ಕೆಲಸ ಕಾನೂನು ಪ್ರಕಾರ ನಿಷಿದ್ಧ ಅನ್ನೋದು ನೆನಪಿರಲಿ. ನಾನೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ನನ್ನ ಕೈಲಿ ಅರೆಸ್ಟ್ ಆಗೋದಕ್ಕಿಂತ ಕಲ್ಪನಾ ಕೈಲಿ ಅರೆಸ್ಟ್ ಆಗೋದು ಒಳ್ಳೇದಲ್ವಾ? ಏನ್ರಿ ಕಾಳಪ್ಪ, ನನ್ನ ಮಾತು ನಿಜ ಅಲ್ವಾ? ಸರಿ, ಅರ್ಚಕರಿಗೆ ಹೇಳಿ ದೇವ್ರ ಕೆಲಸ ಮುಂದುವರಿಸಿ. ಕಾಳಪ್ಪ, ನೆನಪಿರಲಿ, ಕಲ್ಪನಾ ಎಲ್ಲ ಬಿಟ್ಟು ಈ ಮನೆ ಬಿಟ್ಟು ಹೋಗಕ್ ನಿಂಗೆ ಹೇಗೆ ಮನ್ಸು ಬಂತು ಕಲ್ಪಿ? ಇನ್ನೇನು ಹಾಗೆಲ್ಲ ಎಲ್ಲೂ ಹೋಗಲ್ಲ ಅಮ್ಮ. ನೀನ್ ವಾಪಸ್ ಬರ್ದೇ ಇದ್ದಿದ್ರೆ ನಮ್ ಗತಿ ಏನಾಗಿರ್ತಿತ್ತು? ಈ ಊರ್ನವ್ರು ಸುಮ್ನೆ ಬಿಡ್ತಿದ್ರ? ದೇವ್ರು ಸುಮ್ನೆ ಬಿಡ್ತಾ ಇದ್ದ? ಗೊತ್ತಪ್ಪ, ಆ ಇನ್ಸ್ಪೆಕ್ಟ್ರ್ ಎಲ್ಲ ಹೇಳ್ದ. ನಾನೀ ಹರಕೆ ತೀರಿಸ್ತಾ ಇದ್ರೆ ಮನೆಗೆ ಬೆಂಕಿ ಬೀಳತ್ತೆ, ಆಮೇಲೆ ನೀನು ಅಕ್ಕ ಅಪ್ಪ ಎಲ್ಲ ಸುಟ್ಟು ಹೋಗ್ತೀರಿ ಅಂತ ಹೇಳಿದ್ರು. ನೀವೆಲ್ಲ ಸುಟ್ಟು ಹೋಗೋ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಮ್ಮ. ಎಂತ ಮಾತು ಹೇಳಿದೆ ಚಿನ್ನ. ಇನ್ನೊಬ್ಬಳಿಗೆ ನನ್ನ ಮೇಲೆ ಪ್ರೀತಿ ಇರೋದು, ಇನ್ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ. ನೋಡು, ಹರಕೆ ತೀರಿಸಿ ಎಲ್ಲಿ ಬೇಕಾದ್ರೂ ಹೋಗೋ ಮಗಳೇ. ಇಲ್ಲಪ್ಪ, ನಾನು ಇನ್ಮೇಲೆ ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಇವತ್ತು ನನ್ನ ಹರಕೆ ತೀರ್ಲಿ, ಆಮೇಲೆ ನೀವು ನಂಗೆ ಮದುವೆ ಮಾಡಿಕೊಡ್ತೀರಲ್ಲ, ಆಗ ಮಾತ್ರ ಹೋಗೋದು ನಾನು. ಮದ್ವೆ ಹಾಗೆ ಮಾಡು ಕಲ್ಪಿ. ಕಲ್ಪಿ, ನಿನ್ನ ಮದುವೆ ಆಗೋನು ಅಂತಿಂತ ಕೂಡ ಅಲ್ಲ, ಕಾಫಿ ತೋಟದ ಮಾಲೀಕ. ಸುಮ್ಮನೆ ನೀನು ಏನೇನೋ ಹೇಳ್ಬೇಡ. ಬಿಡ್ತು ಅವನು, ನಿನಗೆ ಏನೇನು ಬೇಕೋ ಎಲ್ಲ ಕೊಡ್ತಾನೆ. ನಾನು ಕಲ್ಪಿನ ಪೂಜೆಗೆ ತಯಾರು ಮಾಡ್ತೀನಿ. ಕಲ್ಪಿ ಹೇಳು. ನೀ ನನ್ನ ಬದುಕಿನ ಪ್ರೀತಿಯ. ಅಕ್ಕ ನೀನು ಬಾ ಅಕ್ಕ, ನಂಗೆ ನೀನೇ ಸೀರೆ ಉಡಿಸ್ಬೇಕು. ಸರ್, ನಿನ್ನೆಯಿಂದ ಇವತ್ತಿನವರೆಗೂ ತಹಶೀಲ್ದಾರನ್ನ ಭೇಟಿ ಮಾಡ್ಬೇಕಂತ ಪ್ರಯತ್ನ ಪಟ್ಟೆ. ಮೀಟಿಂಗ್ನ ಹೇಳೇ ತಪ್ಪಿಸ್ಕೊಂಡ್ರು. ಈಗ ಸಿಕ್ಕಿದ್ರು, ನೀವು ಬಂದು ಮಧ್ಯೆ ಬಾಯಿ ಹಾಕಿದ್ರಿ. ನಿಮ್ಮನ್ನ ನಂಬಿ ಹಾಳಾದೆ ಸರ್. ಅಲ್ಲ ಸರ್, ಕಾನೂನನ್ನ ರಕ್ಷಣೆ ಮಾಡ್ಬೇಕಾದವ್ರು ನೀವೇ ಹಾಳು ಮಾಡ್ಬಿಟ್ರಲ್ಲ ಸರ್. ಸರಿನಾ ಇದು? ನೀವು ಸಹಾಯ ಮಾಡಿದ್ರೆ ಒಂದು ಹುಡುಗಿನಾದ್ರೂ ಈ ಪಾಪಕೂಪದಿಂದ ಮುಕ್ತಿ ಪಡಿತಾ ಇದ್ಲು. ಮೇಡಮ್, ನಿಮಗೆ ಸಿಟ್ಟು ಬಂದಿದೆ. ನಿಮ್ಮ ಸಿಟ್ಟು ಕಾರಣನೂ ಇದೆ ಅಂತ ಗೊತ್ತು. ಆದ್ರೆ ಆ ಹುಡುಗಿ ಸ್ಟೇಷನ್ಗೆ ಬಂದ್ಮೇಲೆ ಏನು ನಡೀತು ಅಂತ ನಿಮ್ಗೆ ಗೊತ್ತಿಲ್ಲ. ಏನೇ ಇರಲಿ, ಅವಳನ್ನ ಪ್ರೊಟೆಕ್ಟ್ ಮಾಡಿ ಕಾಪಾಡಬೇಕಾದ್ದು ನಿಮ್ ಕರ್ತವ್ಯ.
1.5 ಗಂಟೆ ನಿಮ್ಗೆ ಅವಳನ್ನ ಕಾಪಾಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ಗೆ ಶೇಮ್. ನಿಮ್ಮ ಹತ್ರ ಕಲ್ಪನಾ ಹೇಗಿದ್ಲು ನನಗೆ ಗೊತ್ತಿಲ್ಲ, ಆದ್ರೆ ಸ್ಟೇಷನ್ಗೆ ಬಂದ ತಕ್ಷಣ ಒಂದೇ ಸಲ ಅಳಕ್ ಶುರು ಮಾಡಿದ್ಲು. ಮನೆಗೆ ಹೋಗ್ತೀನಿ ಅಂತ ಒಂದೇ ಆಟ. ನಾನು ನಿಮ್ಮ ಬಗ್ಗೆ ಕೇಳಿದ್ರೆ ಅವಳು ಯಾರು ನನಗೆ ಗೊತ್ತಿಲ್ಲ, ಅವಳ ಜೊತೆ ಹೋಗಲ್ಲ ಅಂದ್ಲು. ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ಬದುಕು ಅಂತ ಬುದ್ಧಿವಾದ ಹೇಳಿದೆ. ನನ್ನ ಯಾವ ಮಾತು ಕೇಳೋಕೆ ರೆಡಿ ಇರಲಿಲ್ಲ ಅವಳು. ಮನೆಗೆ ಕಳಿಸಿ ಅಂತ ಒಂದೇ ಆಟ. ದೇವ್ರ ಹರಕೆ ತೀರ್ದನ್ ಎಲ್ಲೂ ಹೋಗಲ್ಲ ಅಂತ ಹೊರಳಳೆ ಅಳಕ್ ಶುರು ಮಾಡಿದ್ಲು. ಅವಳು ನೋಡೋಕ್ಕಾಗದೆ ಮನೆಗೆ ತೊಗೊಂಡೋಗಿ ಬಿಟ್ಟು ಬಂದೆ. ಛೇ, ಬೆಂಕಿ ಅಂತ ಗೊತ್ತಿದ್ದು ಸುಟ್ಟು ಹೋಗ್ತಾ ಇದಾರಲ್ಲ ಸರ್. ಇವ್ರಿಗೆಲ್ಲ ಬುದ್ಧಿ ಬರೋದು ಯಾವಾಗ? ಏನ್ ಮಾಡ್ತೀರಾ ಹೇಳಿ? ಎಜುಕೇಶನ್ ಇಲ್ಲ, ಮೂಢನಂಬಿಕೆ, ದೇವರು, ಸಂಪ್ರದಾಯ ಅಂತ ಸಾಯ್ತಾರೆ. ಹಾಗಾದ್ರೆ ನಿಮ್ಮ ಪ್ರೊಟೆಕ್ಷನ್ ಅಲ್ಲೇ ದೇವದಾಸಿ ಆಚರಣೆ ನಡೆಯುತ್ತೆ ಅಲ್ವಾ? ಹಾಗೆ ನಡೆಯಲ್ಲ ಮೇಡಮ್. ಶಾಸ್ತ್ರ ಮಾಡ್ತಾರೆ, ಅದು ಅವ್ರ ನಂಬಿಕೆ. ಅವರವರ ಧಾರ್ಮಿಕ ನಂಬಿಕೆಗೆ ರಕ್ಷಣೆ ಕೊಡಬೇಕು ಅಂತ ಕಾನೂನೇ ಹೇಳುತ್ತಲ್ವಾ? ನೋಡಿ ಮೇಡಮ್, ಪೂಜೆ ಹರಕೆ ಮಾಡೋಕ್ ಬಿಡದೇ ಇದ್ರೆ ಜನ ರೊಚ್ಚಿಗೆ ಹೇಳ್ತಾರೆ. ಹಾಗಾಗದೆ ಇರೋಗ್ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ? ಯಾವುದೇ ಕಾರಣಕ್ಕೂ ಕಲ್ಪನಾನ ದೇವದಾಸಿ ಬಿಡೋದಂತೂ ನಡೆಯಲ್ಲ. ನೀವೇ ಕಣ್ಣಾರೆ ನೋಡಿ, ನಿಮ್ಗೆ ನಂಬಿಕೆ ಬರುತ್ತೆ. ಏನನಾಗು ಹಂಗ ನಿಂತಿಯಲ್ಲೋ? ಮೊದಲ ನೀ ಮದುಮಗ ಆಗ್ಬೇಕು. ಮೆರವಣಿಗೆ ಒಳಗ ನಿನ್ನ ನೋಡಿದ್ರ ಹೆಣ್ಣು ಕೊಡೋರು ಕ್ಯೂ ನಿಂತಿರ್ಬೇಕು. ಏನ್ ತಮಾಷೆ ಮಾಡ್ತ ಕಳಪ್ಪ. ಕಾಳಪ್ಪ, ಹೆಣ್ಣು ಕೊಡದೇ ಇದ್ರು ಪರವಾಗಿಲ್ಲ, ಹೆಂಡ ಕೊಡೋರಿದ್ರೆ ಸಾಕು. ಅಷ್ಟಕ್ಕೆ ಈ ಮನೆ ಹೆಣ್ಣು ಮಕ್ಕಳನ್ನೇ ಮಾರ್ಬಿಡ್ತಾನೆ. ಮಂಜಕ್ಕ, ಇವತ್ತ ಶುಭ ದಿನ ಅದ, ಸ್ವಲ್ಪ ಗಪ್ಪು ಏ ಕಣ್ಣ, ಇನ್ನೇನೇನ್ ಆಗ್ಬೇಕು ನೋಡ್ ನಡಿ. ಇನ್ನೇನವ್ವ, ಕಳಶ ಇಟ್ಟಿ ಹೋದಿಲ್ಲ? ಹಂಗ ಗೆಜ್ಜೆ ಇಟ್ಟಿ ತಾನೆ? ತಾಳಿ ಇಡ್ಬೇಕವ್ವ. ಮುತ್ತು ಮುಖ್ಯನವ, ಅದು ಬಹಳ ಮುಖ್ಯ ನೋಡುವ. ಇನ್ನೇನಿರ್ತದವ, ಮೆರವಣಿಗೆ ಒಳಗ ದೇವಸ್ಥಾನಕ್ಕೆ ಹೋಗೋದು, ಅಷ್ಟ್ರಾಗ 5 ಆಕತಿ. ದೇವ್ರ ಮುಂದೆ ತಟ್ಟಿ ಇಟ್ರ ಪೂಜಾರಿ ಎಲ್ಲ ಮಾಡ್ಕೋತಾನ. ಶಾಸ್ತ್ರಕ್ಕ ಸಣ್ಣ ಡ್ಯಾನ್ಸು. ನಿನ್ ಮಗಳು ಕಲ್ತಾಳೋ ಇಲ್ಲೋ? ಏ ಚೆನ್ನಾಗಿ ಕಲ್ತಾವಳಪ್ಪ. ಟಿವಿ ನೋಡಿ ಮುಂಚಿನ ಕಲ್ಸಿರೋದು. ಹಂಗಿದ್ರ ಚಲೋನೋ ಇರ್ತದ. ಕಾರಣ ಮುತ್ಕಟ್ಟಕ್ಕೆ ಯಾರಿಗೊಬ್ಬ ಕರ್ಕೊಂಬರ್ತೀನಿ ಅಂತ ಹೇಳಿದ್ಯಲ್ಲ, ಹೇಳಿದ್ದೆ ತಾನೇ? ಆ ಕಾಳಜಿ ನನಗ್ ಬಿಡು. ಎಲ್ಲವಾ ಬರ ಬೈಲಿ ನೋಡು. ಈಕಿನ ನಿನ್ನ ಮಗಳಿಗೆ ಮುತ್ತು ಕೊಟ್ಟೋದು ಆತ ನೋಡುವ. ದೇವಸ್ಥಾನದಲ್ಲಿ ಪೂಜೆ ಮುಗಿದ ಮೇಲೆ ಮನೆಗೆ ಬಂದ ಮೇಲೆ ಈಕಿನ ಮುತ್ತು ಕಟ್ತಾಳ. ಆತಿಲ್ಲ, ಆ ಚಿಂತೆ ನನಗ್ ಬಿಡ್ರಿ. ಕಲ್ಪನೆ ಏನ್ ಮಾಡ್ಲಿಕ್ಕೆ ಇದ್ದಾಳ. ಮತ್ ರೆಡಿ ಮಾಡಿ ನಡ್ರಿ. ನಡ್ರವ್ವ, ಆರತಿ ಮಾಡ್ರಿ. ನಡ್ರಿ 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 ನಡ್ರಿ. ಶುಭ ಕಾರ್ಯ ಮುಗಿಯೋ ತನಕ ನೀ ಕುಡಿ ಹಂಗಿಲ್ಲ. ನಡಿ ಮಂಜಕ್ಕ, ಶುಭ ದಿನ. ಸ್ವಲ್ಪ ಗಪ್ಪುನ ಇರುವ
ಹೂ ಅಕ್ಕನೇ ಮುಗಿಸ್ಬೇಕು. ಮಂಜಿ ಏ ಮಂಜಿ, ಹೇಳ್ತಿರೋದು ಕೇಳಿಸ್ತಿಲ್ವಾ? ಮುರುಕು ತೊಲೆಯು ಉಳುಕು ಜಂತಿ ತೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯು. ಸೀರೆ ಅಂತೂ ಉಡಿಸ್ಲಿಲ್ಲ, ಹೂ ಆದ್ರೂ ಮುಗ್ಸಕ್ಕ. ಸೋರುತ್ತಿಗುದು ಮನೆಯಮ್ಮ ಮುಗ್ಸಕ್ಕ. ಅಜ್ಞಾನದಿಂದ ಸೋರುತ್ತಿಗುದು ಮನೆಯ ಮಾರಿ. ಅಕ್ಕ ತಡವಾಗುತ್ತೆ ನನ್ಗೆ. ಮಂಜು, ನೀನೇ ನನ್ನ ಮಹಾರಾಣಿ. ನಮ್ಮ ದೇಹಗಳು ಮಾತ್ರ ಅಲ್ಲ ಮಂಜು, ನಮ್ಮಿಬ್ಬರ ಮನಸ್ಸುಗಳು ಒಂದಾಗಬೇಕು. ನೀ ನನ್ನ ಬದುಕಿನ ಪ್ರೀತಿಯ ಮುಗ್ಸು ನಂಗೆ. ಇನ್ನ ಏನ್ರ ನಡ್ರಿ. ಮೆರವಣಿಗೆ ಗೊತ್ತಾಗ್ತದೆ. ನಡ್ರಿ ನಡಿ ಕೆಂಪಣ್ಣ, ನಡಿ. ಆಗೋ ಮಂಜು, ನೀನೇ ನನ್ನ ಮಹಾರಾಣಿ. ಮಂಜು, ಏನಮ್ಮ ಮಾಡಿಸ್ತಾ ಇದ್ದಿ? ಬೇಗ ನಡಿ. ನಡೀರಪ್ಪ. ಅಮ್ಮ, ಈ ಹರಕೆ ಒಂದು ತೀರಿದ್ಮೇಲೆ
ನಿಮ್ ಯಾರಿಗೂ ಏನ್ ತೊಂದ್ರೆನೂ ಆಗಲ್ಲ ಅಲ್ವೇನಮ್ಮ? ಇಲ್ಲ ಮಗಳೇ, ದೇವ್ರ ಋಣ ಇಟ್ಕೋಬಾರ್ದು, ಅದು ಶಾಪ. ಶಾಪನೇ ಪಾಪ ಕಾಡೋದು. ಸದ್ಯ ನಿಮ್ ಯಾರಿಗೂ ಏನೂ ಆಗ್ಲಿಲ್ವಲ್ಲ? ದೇವ್ರು ಕೆಟ್ಟದಾಗಕ್ ಬಿಡಲ್ಲ ಕಲ್ಪಿ. ಈಗ ನೋಡು, ಪೊಲೀಸರ ರೂಪದಲ್ಲಿ ಬಂದು ನಿಂಗೆ ಬುದ್ಧಿ ಹೇಳಿಲ್ವಾ? ಅಕ್ಕ, ಇನ್ನೂ ರೆಡಿ ಆಗಿಲ್ವಾ ನೀನು? ಮೆರವಣಿಗೆ ಹೊರಡೋ ಹೊತ್ತಾಯ್ತು, ಇನ್ನೂ ರೆಡಿ ಆಗಿಲ್ಲ ನೀನು. ನೋಡು, ಸೀರೆನ ಉಟ್ಕೊಂಡಿಲ್ಲ. ರೆಡಿ ಆಗಕ್ಕ. ಬೇಡ ಕಲ್ಪಿ, ನೀನ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಾ. ನೀನ್ ಬರ್ಲಿಲ್ಲ ಅಂದ್ರೆ ನಂಗೆ ಅಲ್ಲಿ ಪೂಜೆನೇ ನಡೆಯಲ್ಲ ಅಕ್ಕ. ಹೇಳು ರೆಡಿ ಆಗು, ಸೀರೆ ಉಟ್ಕೋ, ಎದ್ದೇಳು. ರೆಡಿ ಆಗಕ್ಕ.